ಹಾಯ್ ಆಲ್ ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶೋ ಮತ್ತು ಬೀದರ್ ಯೂಟ್ಯೂಬ್ ಚಾನಲ್. ಇಂದಿನ ವಿಡಿಯೋದಲ್ಲಿ ನಾವು ತುಂಬಾ ಸಣ್ಣದಾಗಿ ಕಾಣುವ ಆದರೆ ಬಹಳ ದೊಡ್ಡ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿರುವ ಒಂದು ಸಣ್ಣ ಸೂಪರ್ ಫುಡ್ ಬಗ್ಗೆ ತಿಳಿದುಕೊಳ್ಳೋಣ. ಅದು ಏನು ಗೊತ್ತಾ? ಕುಂಬಳಕಾಯಿ ಬೀಜ, ಪಂಪ್ಕಿನ್ ಸೀಡ್ಸ್. ಈ ಕುಂಬಳಕಾಯಿ ಬೀಜದಲ್ಲಿ ಆರೋಗ್ಯದ ಖಜಾನೆಯೇ ಇದೆ ಅಂತಲೇ ಹೇಳ್ಬೋದು. ಕುಂಬಳಕಾಯಿಯಲ್ಲಿ ಪ್ರೋಟೀನ್, ಮ್ಯಾಗ್ನೆಸಿಯಮ್, ಸತು ಮತ್ತು ಆರೋಗ್ಯಕರ ಕೊಬ್ಬಿನಿಂದ ಸಮೃದ್ಧವಾಗಿದ್ದು ಒಂಥರ ಸೂಪರ್ ಫುಡ್ ಆಗಿದೆ ಇದು. ಈ ಕುಂಬಳಕಾಯಿ ಬೀಜದಿಂದ ನಮ್ಮ ದೇಹಕ್ಕೆ ಸಿಗುವ ಲಾಭಗಳು ಮತ್ತು ಯಾವ ರೀತಿ ಇದನ್ನು ಉಪಯೋಗಿಸಬೇಕು ಮತ್ತು ಕುಂಬಳಕಾಯಿ ಬೀಜ ಹೆಚ್ಚಾಗಿ ಸೇವಿಸುವುದರಿಂದ ನಮ್ಮ ದೇಹದ ಮೇಲೆ ಬೀಳುವ ದುಷ್ಪರಿಣಾಮಗಳು ಎಲ್ಲದರ ಬಗ್ಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಬನ್ನಿ. ಮೊದಲಿಗೆ ಕುಂಬಳಕಾಯಿ ಬೀಜದ ಲಾಭಗಳನ್ನು ನೋಡೋದಾದರೆ, ಸಾಮಾನ್ಯವಾಗಿ ನಾವು ಕುಂಬಳಕಾಯಿಯನ್ನು ತಿಂತೀವಿ, ಆದರೆ ಅದರ ಬೀಜಗಳನ್ನು ತಳ್ಳಿಬಿಡ್ತೀವಿ. ಆದರೆ ಆ ಬೀಜಗಳಲ್ಲಿ ಎಷ್ಟು ಪೋಷಕಾಂಶಗಳಿವೆ ಗೊತ್ತಾ? ಇದು ಒಂದು ನ್ಯಾಚುರಲ್ ಮಲ್ಟಿವಿಟಮಿನ್ ಅಂದರೆ ತಪ್ಪಾಗುವುದಿಲ್ಲ. ಮೊದಲನೇದಾಗಿ ಪ್ರೋಟೀನ್ ಪವರ್ ಹೌಸ್ ಅಂತಲೇ ಹೇಳ್ಬೋದು. ಕುಂಬಳಕಾಯಿ ಬೀಜದಲ್ಲಿ ಉತ್ತಮ ಪ್ರಮಾಣದ ಪ್ರೋಟೀನ್ ಇರುತ್ತದೆ. ದೇಹದ ಸ್ನಾಯುಗಳನ್ನು ಬಲಪಡಿಸಲು, ಬೆಳವಣಿಗೆಗೆ ಇದು ತುಂಬಾ ಸಹಾಯಕವಾಗಿದೆ. ಹಾಗೆ ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡುತ್ತದೆ. ಇದರಲ್ಲಿ ಇರುವ ಜಿಂಕ್ ಮತ್ತು ವಿಟಮಿನ್ಸ್ ಕೂದಲ ಬೇರುಗಳನ್ನು ಬಲಪಡಿಸುವುದಷ್ಟೇ ಅಲ್ಲದೆ ನಿತ್ಯ ಸ್ವಲ್ಪ ಪ್ರಮಾಣದಲ್ಲಿ ಈ ಕುಂಬಳಕಾಯಿ ಬೀಜವನ್ನು ತಿನ್ನುವುದರಿಂದ ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡಿ ನಮ್ಮ ಕೂದಲ ಬೆಳವಣಿಗೆಗೆ ತುಂಬಾ ಅನುಕೂಲವಾಗುತ್ತದೆ. ಮತ್ತು ಈ ಕುಂಬಳಕಾಯಿ ಬೀಜವು ನಮ್ಮ ಹೃದಯದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದಾಗಿರುತ್ತದೆ. ಇದರಲ್ಲಿ ಇರುವ ಆರೋಗ್ಯಕರ ಕೊಬ್ಬು ಮತ್ತು ಮ್ಯಾಗ್ನೆಸಿಯಮ್ ಹೃದಯದ ಆರೋಗ್ಯವನ್ನು ಕಾಪಾಡಲು ಮತ್ತು BP ನಿಯಂತ್ರಿಸಲು ಸಹ ಸಹಾಯ ಮಾಡುತ್ತವೆ. ಅಷ್ಟೇ ಅಲ್ಲದೆ ರಕ್ತದಲ್ಲಿರುವ ಶುಗರ್ ಲೆವೆಲನ್ನು ನಿಯಂತ್ರಿಸಿ ಡಯಾಬಿಟೀಸ್ ನಿಯಂತ್ರಣಕ್ಕೂ ತುಂಬಾ ಸಹಾಯಕವಾಗಿದೆ ಈ ಪಂಪ್ಕಿನ್ ಸೀಡ್ಸ್. ಆದರೆ ಡಾಕ್ಟರ್ ಸಲಹೆ ಪಡೆದು ಅನಂತರ ಬಳಸುವುದು ಉತ್ತಮವಾಗಿರುತ್ತದೆ. ಹಾಗೆ ಇನ್ನು ಕೆಲವರಿಗೆ ರಾತ್ರಿಯೆಲ್ಲ ನಿದ್ದೆ ಬರುವುದಿಲ್ಲ, ಆದರೆ ಬೆಳಗಿನ ಜಾವ ನಿದ್ರೆ ಚೆನ್ನಾಗಿ ಬರುತ್ತೆ. ಈ ಥರ ಇದ್ದರೆ ಏನು ಮಾಡೋದು ಅಂತ ಪ್ರಶ್ನೆ ಕಾಡ್ತಾನೆ ಇರುತ್ತೆ. ಅಂಥವರು ಈ ಪಂಪ್ಕಿನ್ ಸೀಡ್ಸನ್ನು ನಿಯಮಿತವಾಗಿ ಸೇವಿಸುವುದರಿಂದ ಉತ್ತಮ ನಿದ್ರೆಯನ್ನು ಮಾಡಬಹುದು. ಇದರಲ್ಲಿರುವ ಟ್ರಿಪ್ಟೋಫಾನ್ ಎಂಬ ಅಂಶ ಉತ್ತಮ ನಿದ್ರೆಗೆ ಸಹಾಯ ಮಾಡುತ್ತದೆ. ರಾತ್ರಿ ಮಲಗುವ ಮುನ್ನ ಸ್ವಲ್ಪ ಪಂಪ್ಕಿನ್ ಸೀಡ್ಸ್ನ ತಿಂದು 1 ಲೋಟ ನೀರು ಕುಡಿಯುವುದರಿಂದ ನಾವು ಉತ್ತಮ ನಿದ್ರೆಗೆ ಜಾರಬಹುದು. ಹಾಗೆ ಈ ಪಂಪ್ಕಿನ್ ಸೀಡ್ಸ್ ತೂಕ ಇಳಿಕೆಗೂ ತುಂಬಾ ಸಹಾಯಕವಾಗುತ್ತದೆ. ಇವುಗಳಲ್ಲಿ ಫೈಬರ್ ಮತ್ತು ಪ್ರೋಟೀನ್ ಸಮೃದ್ಧವಾಗಿರುವುದರಿಂದ ಹೊಟ್ಟೆ ತುಂಬಿದ ಅನುಭವವನ್ನು ನೀಡುತ್ತದೆ. ಆದ್ದರಿಂದ ನಾವು ಹೆಚ್ಚು ತಿನ್ನುವುದನ್ನು ಕಡಿಮೆ ಮಾಡುತ್ತದೆ. ಇದರಿಂದ ನಮ್ಮ ತೂಕವನ್ನು ಕೂಡ ಸಹಜವಾಗಿ ಇಳಿಕೆಗೊಳಿಸಬಹುದು. ಇದರ ಜೊತೆಗೆ ಯೋಗ, ವ್ಯಾಯಾಮ ಇವುಗಳನ್ನು ಕೂಡ ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಂಡರೆ ಅತ್ಯುತ್ತಮ ಫಲಿತಾಂಶವನ್ನು ನೀಡುತ್ತದೆ. ಹಾಗೆ ಈ ಪಂಪ್ಕಿನ್ ಸೀಡ್ಸ್ ತಿನ್ನುವುದರಿಂದ ಇಮ್ಯುನಿಟಿ ಕೂಡ ಹೆಚ್ಚಿಸಬಹುದು. ಇದರಲ್ಲಿರುವ ಜಿಂಕ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ನಮ್ಮ ದೇಹದ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ತುಂಬಾ ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲದೆ ಫ್ರೆಂಡ್ಸ್, ನಮ್ಮ ಚರ್ಮದ ಆರೋಗ್ಯಕ್ಕೂ ಕೂಡ ಈ ಪಂಪ್ಕಿನ್ ಸೀಡ್ಸ್ ತುಂಬಾ ಅನುಕೂಲವಾಗಿರುತ್ತದೆ. ನಮ್ಮ ಚರ್ಮಕ್ಕೆ ನೈಸರ್ಗಿಕ ಹೊಳಪನ್ನು ಕೊಡುವುದರ ಜೊತೆಗೆ ಇದರಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ಗಳು ನಮ್ಮ ಚರ್ಮದ ಆರೋಗ್ಯಕ್ಕೆ ಅತ್ಯುತ್ತಮ ರಾಮಬಾಣ ಅಂತಲೇ ಹೇಳಬಹುದು. ಮತ್ತು ಪಂಪ್ಕಿನ್ ಸೀಡ್ಸ್ಗಳನ್ನು ನಿಯಮಿತವಾಗಿ ಸೇವಿಸುವುದರಿಂದ ರೋಗನಿರೋಧಕ ಶಕ್ತಿ ಹಾಗೆ ಮೂಳೆಗಳನ್ನು ಬಲಪಡಿಸುತ್ತದೆ. ಹೆಚ್ಚಿನ ಪ್ರಮಾಣದಲ್ಲಿ ಸತು ಮತ್ತು ಮ್ಯಾಗ್ನೆಸಿಯಮ್ ಇರುವುದರಿಂದ ರೋಗನಿರೋಧಕ ಶಕ್ತಿ ಹೆಚ್ಚಿಸುವುದರ ಜೊತೆಗೆ ಮೂಳೆಗಳ ಸಾಂದ್ರತೆಯನ್ನು ಸುಧಾರಿಸುತ್ತದೆ. ಇಲ್ಲಿಯವರೆಗೂ ಕುಂಬಳಕಾಯಿ ಬೀಜದ ಲಾಭಗಳನ್ನು ನೋಡಿದ್ವಿ. ಇವಾಗ ಅದನ್ನು ಹೇಗೆ ತಿನ್ನಬೇಕು ಅಂತ ನೋಡೋದಾದರೆ, ಕಚ್ಚಾ ಅಥವಾ ಸ್ವಲ್ಪ ರೋಸ್ಟ್ ಮಾಡಿ ಕೂಡ ತಿನ್ನಬಹುದು ಮತ್ತು ಸಲಾಡ್ಗಳ ಮೇಲೆ ಹಾಕಿ ಕೂಡ ತಿನ್ಕೋಬಹುದು. ಅದರ ಜೊತೆಗೆ ಸ್ಮೂತಿ ಅಥವಾ ಸ್ನ್ಯಾಕ್ಸ್ ಆಗಿ ಈ ಪಂಪ್ಕಿನ್ ಸೀಡ್ಸ್ನ ನಾವು ಬಳಕೆ ಮಾಡ್ಕೋಬಹುದು. ಇಲ್ಲಿಯವರೆಗೂ ಕುಂಬಳಕಾಯಿ ಬೀಜದ ಅನುಕೂಲ ಮತ್ತು ಅದನ್ನು ಯಾವ ರೀತಿ ಬಳಸಬೇಕು ಅನ್ನೋದನ್ನು ನೋಡ್ಕೊಂಡ್ವಿ. ಇವಾಗ ಕುಂಬಳಕಾಯಿ ಬೀಜದ ದುಷ್ಪರಿಣಾಮಗಳು ನೋಡೋದಾದರೆ, ಅತಿಯಾದರೆ ಅಮೃತವೂ ವಿಷ ಅನ್ನೋ ಗಾದೆ ಮಾತು ಸಹಜವಾಗಿ ಎಲ್ಲರಿಗೂ ಗೊತ್ತೇ ಇರಬಹುದು. ದಿನಕ್ಕೆ 1 ರಿಂದ 2 ಸ್ಪೂನ್ ಸಾಕು. ಹೆಚ್ಚಾಗಿ ತಿನ್ನುವುದು ಆರೋಗ್ಯದ ಮೇಲೆ ಹಾನಿಕಾರಕ.
ಕುಂಬಳಕಾಯಿ ಬೀಜದಲ್ಲಿ ಕ್ಯಾಲೋರಿಗಳು ಮತ್ತು ಕೊಬ್ಬು ಹೆಚ್ಚಾಗಿರುವುದರಿಂದ ಅತಿಯಾಗಿ ತಿಂದರೆ ಅದು ತೂಕ ಹೆಚ್ಚಿಸಲು ಕೂಡ ಕಾರಣವಾಗುತ್ತದೆ. ಕುಂಬಳಕಾಯಿ ಬೀಜಗಳು ರಕ್ತದೊತ್ತಡವನ್ನು ಕಡಿಮೆ ಮಾಡಬಹುದು. ಈಗಾಗಲೇ ಕಡಿಮೆ ರಕ್ತದೊತ್ತಡ ಇರುವವರು ಇದನ್ನು ಅತಿಯಾಗಿ ಸೇವಿಸಿದರೆ ಅವರ BP ಇನ್ನೂ ಕಡಿಮೆಯಾಗುತ್ತದೆ. ದಿನಕ್ಕೆ 1-2 ಸ್ಪೂನ್ ಕುಂಬಳಕಾಯಿ ಬೀಜ ಸೇವಿಸುವುದು ಉತ್ತಮ. ಅಷ್ಟೇ ಅಲ್ಲದೆ ತಲೆ ತಿರುಗುವಿಕೆ ಕೂಡ ಉಂಟಾಗಬಹುದು. ಇನ್ನು ಅಲರ್ಜಿ ಇರುವವರಂತೂ ವೈದ್ಯರ ಸಲಹೆ ಪಡೆದು ಅನಂತರ ಸೇವಿಸುವುದು ಉತ್ತಮ. ಅಷ್ಟೇ ಅಲ್ಲದೆ ಫ್ರೆಂಡ್ಸ್, ಕುಂಬಳಕಾಯಿಯಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ಗಳು ಸ್ತನ ಮತ್ತು ಪ್ರಾಸ್ಟೇಟ್ ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಹಾಗಂತ ಹಾಗೆ ತಿನ್ನುವುದು ಸರಿಯಲ್ಲ. ವೈದ್ಯರ ಸಲಹೆ ಪಡೆದು ಅನಂತರ ಸೇವಿಸುವುದು ಉತ್ತಮ. ಹಾಗೆ ಕುಂಬಳಕಾಯಿ ಬೀಜದಲ್ಲಿ ನಾರಿನಾಂಶ ಹೆಚ್ಚಾಗಿದ್ದು ಅತಿಯಾಗಿ ತಿಂದರೆ ಹೊಟ್ಟೆನೋವು, ಹೊಟ್ಟೆ ಉಬ್ಬರ, ಮಲಬದ್ಧತೆ ಹಾಗೂ ಅತಿಸಾರ ಕೂಡ ಉಂಟಾಗಬಹುದು. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ಇದರ ಜೊತೆಗೆ ನಮ್ಮ ಹಿರಿಯರು ಹೇಳಿರೋ ಮಾತು, ಮಿತಿಯಾದರೆ ಅಮೃತ, ಅತಿಯಾದರೆ ಅನರ್ಥ ಅಂತ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಯೂಸ್ಫುಲ್ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದೆನೂ ಸಹ ಇದೇ ಥರ ಹೊಸ ವಿಡಿಯೋಗಳಿಗೋಸ್ಕರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದೆ ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.